ಇಲ್ಲ, ಅಂತಿಮವಾಗಿ ಫೈನಲ್ ರಿಪೋರ್ಟ್ ಅವರು ಸಬ್ಮಿಟ್ ಮಾಡಿ ಅದರ ಬಗ್ಗೆ ಅದನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಂಟರಿಮಾಗಿ ಅವ್ರು ಕೊಟ್ಟಿದ್ದಾರೆ, ನಾನಾಗಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಬಂದ ಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನು ಬಹಿರಂಗಪಡಿಸ್ತಕ್ಕಂಥ ಕೆಲಸ. ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಕೋರ್ಟ್ ಮತ್ತೆ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಫೈನಲ್ ಅದನ್ನೇ ನಾನು ಹೇಳಿದ್ದು. ಯಾರು ಫೈನಲ್ ಅದೆಲ್ಲ ಅದು ಪ್ರೊಸೀಜರಲ್ಲು. ಫೈನಲ್ ರಿಪೋರ್ಟನ್ನು SIT ಅವರು ಕೊಡಬೇಕು ಸರ್ಕಾರಕ್ಕೆ, ಕೋರ್ಟಿಗೂ ಕೊಡಬೇಕು. ಅದನ್ನೇ ನಾನು ಹೇಳಿದ್ದು. ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ. ಬಾಲಕನ ಮಾಡ್ರಿಗೆ ಒಂದು ತಿಂಗಳಾಯಿತು. ಮೊನ್ನೆ ಹರೀಶ್ ಪೂಂಜಾ ಕೂಡ ಭೇಟಿಯಾಗಿದ್ದರು. ಆದರೆ ಏನು ಪ್ರೊಸೆಸ್ ಜನರಿಗೆ ಏನು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದನ್ನು ತನಿಖೆಯಲ್ಲಿದೆ. ಅದು ಅವರು ಕೆಲವು ವಿಷಯಗಳನ್ನು ಬಹಿರಂಗಪಡಿಸಲು, ಪೊಲೀಸ್ನವ್ರು ಗೊತ್ತಲ್ಲ ನಿಮಗೆ, ಕೆಲವು ಮಾಹಿತಿಗಳನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಏನೋ ಒಂದು ವಿಚಾರ ಹೇಳಿದರೆ ಆ ಮಾಡಿದವರು, ಅಪರಾಧ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಈ ಥರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ. ಅದನ್ನು ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಇಷ್ಟೇ ಅಲ್ಲಿ ಇರೋದು. ವರ್ಗಾವಣೆಗೆ ಸಂಬಂಧಪಟ್ಟಾಗಿ ಈಗಲೇ ತಡೆ ನೀಡಿದೆ. ವಿಶೇಷವಾಗಿ ಕರಾವಳಿಗೆ ಸಿಬ್ಬಂದಿ ಆಯ್ಕೆ ಆದ್ಯತೆ ಕೊಡಬೇಕು ಅಂತ ಬಹುಕಾಲದ ಬೇಡಿಕೆ. ಈ ನಿಟ್ಟಿನಲ್ಲಿ ಯಾವುದಾದ್ರು ಪ್ರಯತ್ನ? ನೋಡಿ, ನಮಗಿರುವ ಮಾಹಿತಿ ಪ್ರಕಾರ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಮಾಡ್ತೀವಿ. ಈ ಭಾಗದಲ್ಲಿ ಹೆಚ್ಚು ಅಪ್ಲಿಕೇಶನ್ಸೇ ಬರೋದಿಲ್ಲ. ಸ್ಥಳೀಯರು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಅರ್ಜಿಗಳೇ ಹೆಚ್ಚು ಬರದೇ ಇದ್ದರೆ ಸ್ವಾಭಾವಿಕವಾಗಿ ಬೇರೆಯವ್ರ ಅಪ್ಲಿಕೇಶನ್ ಹಾಕ್ತಾರೆ. ನಮಗೂ ಏನಾಗುತ್ತೆ, ಇಲ್ಲಿ ತುಳು ಮಾತಾಡೋರು ಬೇಕು, ಕೊಂಕಣಿ ಮಾತಾಡೋರು ಬೇಕು, ಅದು ಸ್ಥಳೀಯವಾಗಿ ಹೊಂದ್ಕೊಳ್ತಕ್ಕಂಥ ಜನ ಬೇಕು. ಇಲ್ಲಿಯವರೇ ಆದರೆ ಅದು ಸರಿ ಆಗ್ತದಲ್ವಾ? ಈಗ ಏನಾಗಿದೆ, ಬಿಜಾಪುರದವನು ಬಂದಿದ್ದಾನೆ ಇಲ್ಲಿ, ಅಥವಾ ರಾಯಚೂರಿನವನು ಬಂದಿದ್ದಾನೆ, ಅವನು ಸ್ಟೇಟ್ ಲೆವೆಲ್ ಸೆಲೆಕ್ಷನ್ನಲ್ಲಿ ಬಂದಿದ್ದಾನೆ, ಅವನು ಇಲ್ಲಿಗೆ ಹಾಕಿದ್ದಾರೆ. ಅವನಿಗೆ ತುಳು ಬರಲ್ಲ, ಅವನು ಹೇಗೆ ಕನ್ವರ್ಸ್ ಮಾಡಬೇಕು? ಅಲ್ಲ, ಪ್ರಯತ್ನ ಏನಿಲ್ಲ, ಅರ್ಜಿ ಹಾಕಿದರೆ ಕೊಡ್ತೀವಿ. ಅದು ಬೆಂಗಳೂರಿನ ವಿಚಾರ ಬಿಡ್ರಿ, ಇಲ್ಲಿ ಇದೆ ಕೇಳಿಯಪ್ಪ. ರಾಜೀವ್ ಗಾಂಧಿ ವಸತಿ ಯೋಜನೆ ಅವರಿಗೆ ಕಾನೂನು ಪ್ರಕಾರವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಸೊ ಏನು ಅಂತ ಅದು ಕ್ರಮ ಆ ಇಲಾಖೆಯವರು ತಗೊಳ್ತಾರೆ. ಪೊಲೀಸ್ ಇಲಾಖೆಗೆ ಸಂಬಂಧ ಇಲ್ಲ. ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಅದು ರಿಲೆವೆನ್ಸ್, CID ರಿಲೆವೆನ್ಸ್ ಇದಾಗಲ್ವಾ ಅಂತ? ಇಲ್ಲ, ಎಲ್ಲ ಸಿಕ್ಕಾಪಟ್ಟೆ ಯಾಕೆ ಮಾಡೋಕ್ಕೆ ಹೋಗ್ತೀವಿ? ಈಗ 1000 ಕೇಸ್ ಬರುತ್ತೆ, 1000 SIT ಮಾಡ್ತೀವ? ಅಲ್ಲ, ಬಟ್ ನೀವು ಅಲ್ಲ ಕೇಳಿ, ನನಗೆ ಅಂಕಿ ಅಂಶ ಕೊಡ್ತೀನಿ ಬೇಕಾರೆ. 1000 ಕೇಸಸ್ ಬರುತ್ತೆ ಪ್ರತಿನಿತ್ಯ, ಅಥವಾ ತಿಂಗಳಿಗೆ ಎಷ್ಟೋ ಬರುತ್ತೆ. ಅದನ್ನೆಲ್ಲ ನಾವು SIT ಮಾಡೋದಿಲ್ಲ. ಯಾವುದಕ್ಕೆ ಸಾರ್ವಜನಿಕವಾಗಿ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಆಗಬೇಕು ಅಂತಿರುತ್ತೆ, ಅಂಥದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ವಿನ ಎಲ್ಲದಕ್ಕೂ ಮಾಡೋದಿಲ್ಲ. ಈಗ ಧರ್ಮಸ್ಥಳದ್ದು ಬೇಕಾಗಿತ್ತು, ಇಡೀ ರಾಜ್ಯ ನೋಡ್ತಾ ಇತ್ತು, ಇಡೀ ದೇಶ ನೋಡ್ತಾ ಇತ್ತು. ಇನ್ಫ್ಯಾಕ್ಟ್ ನೋಡಿ, ಇವಕ್ಕೆಲ್ಲ ನಾವು ಟೈಮ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬನ ಅಪರಾಧಿನ ಹಿಡಿತಾರೆ, ಅವನಿಂದ ಇನ್ಯಾವುದೋ ಮಾಹಿತಿ ಬೇಕು, ಅವನು ಹುಡ್ಕೊಂಡು ಹೋಗ್ತಾರೆ. ಈಗ ನಾನು ರಿವ್ಯೂ ಮಾಡ್ತಾಯಿದ್ದೆ, ಈಗ ಅಲ್ಲಿ ಕೆಲವು ಕೇಸಸ್ಸು 1961ರಿಂದ ಅವನು ತಪ್ಪಿಸ್ಕೊಂಡಿದ್ದಾನೆ. 1961ರಿಂದ ಅವನ್ನ ಈಗ ಹಿಡ್ದಿದ್ದಾರೆ. ಅವನು ತಪ್ಪಿಸ್ಕೊಂಡು ಎಲ್ಲೋ ಫಾರಿನ್ ಕಂಟ್ರೀಸ್ನಲ್ಲಿ ಎಲ್ಲೋ ಇದ್ದ. ಅದನ್ನು ಟ್ರ್ಯಾಕ್ ಮಾಡೋದೇ ಇವ್ರಿಗೆ ಒಂದು ದೊಡ್ಡ ಸರ್ಕಸ್ಸು. ಕಡೆಗೆ ಸಿಕ್ಕಿದ್ದಾನೆ, ಈಗ ಹಿಡ್ಕೊಂಡು ಬಂದಿದ್ದಾರೆ. ಆ ಥರದ್ದು ಭಾಳ ಇರ್ತದೆ. ಅದನ್ನು ನಾವು ಹಿಂಗೆ ಇಷ್ಟು ಬೇಗ ಆಗಬೇಕು, ಅಷ್ಟು ಬೇಗ ಆಗಬೇಕು. ನಾವು ಆಗಲೇ ಸೂಚನೆ ಕೊಟ್ಟಿದ್ದೀವಿ, ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತೇಳಿ. ನಾನು ಸಂಬಂಧಪಟ್ಟವರು, ಅವರ ಮುಖ್ಯಸ್ಥರ ಇದ್ದಾರೆ, ಅವರಿಗೆ ನಾನು ಕೊಟ್ಟಿದ್ದೇನೆ. ಸರ್, ಈಗ ಕೊಪ್ಪಳದಲ್ಲಿ